ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಡು ದೇ ರಿಯಲಿ ಲೈಕ್ ಯು ಆ ಥರ ಕೇಳೋಣ. ನಿಜವಾಗಿಯೂ ಅವರು ನಿಮ್ಮನ್ನು ಇಷ್ಟಪಟ್ಟಿದ್ದಾರಾ? ಇದೊಂದು ಜನರಲ್ ಕ್ಯಾಂಡಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಐ ಆಮ್ ಥ್ಯಾಂಕ್ಫುಲ್ ಟು ಯು. ಇದಕ್ಕೆ ಏನು ರೀಡಿಂಗ್ ಬರುತ್ತೆ ನೋಡೋಣ. ಇದು ಎಲ್ರಿಗೂ ಅನ್ವಯಿಸುತ್ತೆ. ಕ್ರಷಲ್ಲಿರೋರು, ರಿಲೇಷನ್ಶಿಪ್ನಲ್ಲಿರೋರು, ಫ್ರೆಂಡ್ಶಿಪ್ನಲ್ಲಿರೋರು, ಮದುವೆ ಆಗಿರೋರು ಎಲ್ರಿಗೂ ಅನ್ವಯಿಸುತ್ತೆ. ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ನೀವು ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಲ್ಲಿರೋ ವ್ಯಕ್ತಿ ಅವರನ್ನು ನೆನೆಸ್ಕೊಳ್ಳಿ. ನಿಜವಾಗ್ಲೂ ಅವರು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರಾ ಅನ್ನೋದನ್ನ ಕೇಳೋಣ. ಪಾಸಿಟಿವ್ ಫೀಲಿಂಗ್ಸಿಂದ ರೀಡಿಂಗ್ ನೋಡಿ. ಇಲ್ಲೊಂದು ಐಸೋಲೇಷನ್ ಎನರ್ಜಿ ಬರ್ತಾ ಇದೆ. ಓವರ್ ಥಿಂಕಿಂಗ್ ಇದೆ. ಈ ರಿಲೇಷನ್ಶಿಪ್ನಲ್ಲಿ ಮುಂದುವರಿಬೇಕಾ ಬೇಡವಾ ಅನ್ನೋದಿದೆ. ನಿಮ್ಮನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡಬೇಕಾ ಬೇಡವಾ ಆ ಥರ ಎಲ್ಲ ಕನ್ಫ್ಯೂಷನ್ಸ್ ಕಾಣ್ತಾ ಇದೆ. ಮುಂದುವರಿಯೋದು ಹೇಗೆ ಅನ್ನೋ ಯೋಚನೆ ಇದೆ. ಬಿಕಾಸ್ ಆಫ್ ಓವರ್ ಥಿಂಕಿಂಗ್ ಇಲ್ಲೊಂದು ಆಂಗ್ಸೈಟಿ ಇದೆ. ಏನೂ ಬೇಡ ಅನ್ನಿಸ್ತಾ ಇದೆ. ನಿರಾಸಕ್ತಿ, ಸಿಟ್ಟು, ಲೋನ್ಲಿ ಫೀಲ್ ಆಗ್ತಾ ಇದೆ. ಇವೆಲ್ಲ ಯೋಚನೆಗಳಿಂದ ನಿದ್ದೆ ಬರ್ತಾ ಇಲ್ಲ, ಹೆಡೇಕ್ ಇದೆ. ಒಂದು ಕಡೆ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ನಿಮ್ಮನ್ನು ಕಳ್ಕೊತೀನಿ ಅಥವಾ ನಿಮ್ಮ ಲೈಫಲ್ಲಿ ಇನ್ಯಾರೋ ಬಂದ್ಬಿಡ್ತಾರೆ ಆ ಥರ ಏನೇನೋ ಅನುಮಾನಗಳಿದೆ. ಕೆಲಸ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲರ ಹತ್ರ ಮಾತಿಗೆ ಇರಿಟೇಟ್ ಆಗ್ತಾರೆ. ರೆಸ್ಟ್ಲೆಸ್ನೆಸ್ ಇದೆ. ಸದ್ಯದ ಪರಿಸ್ಥಿತಿನಲ್ಲಿ ಇಬ್ರೂ ಮಾತಾಡ್ತಾ ಇಲ್ಲ ಅನ್ನೋದಿದೆ. ಕೆಲವು ಅನುಮಾನಗಳಿಂದ ದೂರ ಆಗಿದ್ದೀರಾ. ನನ್ನ ಫೀಲಿಂಗ್ಸ್ನ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ ಆ ಥರ ಯೋಚನೆ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಅನುಮಾನ ಪಡೋದು, ಡೌಟ್ ಪಡೋದು ಬಿಟ್ಟು ನನ್ನ ಫೀಲಿಂಗ್ಸ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ, ನಿಮ್ಮ ಜೊತೆ ಜೀವನ ಮಾಡಬೇಕು, ಕೊನೆ ತನಕ ಒಟ್ಟಿಗೆ ಇರಬೇಕು ಅನ್ನೋ ಫೀಲಿಂಗ್ಸ್ ಇದೆ. ಈಗ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ನಿಮ್ಮ ಮೇಲೆ ತುಂಬ ಡಿಪೆಂಡ್ ಆಗಿದ್ರು. ಈಗ ಏನೋ ಹೇಳ್ಕೊಳ್ಳಾರ್ದಂಥ ಒಂದು ಸಂಕಟ ಅನ್ನಿಸ್ತಾ ಇದೆ. ಈ ಟೈಮಲ್ಲಿ ಕೆಲವು ಪ್ರಾಕ್ಟಿಕಲ್ ಪ್ಲ್ಯಾನ್ಸ್ ಮಾಡ್ಕೋತಾ ಇರೋ ಹಾಗಿದೆ. ಮುಂದೆ ಈ ಪರಿಸ್ಥಿತಿ ರಿಪೀಟ್ ಆಗಬಾರ್ದು. ಆಗಾಗ ನಿಮ್ಮಿಬ್ಬರಲ್ಲಿ ಆನ್ ಆ್ಯಂಡ್ ಆಫ್ ಇರ್ತಾ ಇತ್ತು. ಇಬ್ಬರೂ ಫೀಲ್ ಮಾಡ್ಕೋತಾ ಇದ್ರಿ. ಇದೆಲ್ಲ ಬೇಡ ಮುಂದೆ. ಈ ಸರಿ ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು. ಇಬ್ಬರು ಒಬ್ರಿಗೊಬ್ರಿಗೆ ಲಾಯಲ್ ಆಗಿರೋಣ, ಟ್ರಾನ್ಸ್ಪರೆಂಟ್ ಆಗಿರೋಣ. ಹತ್ರ ಏನಾದ್ರೂ ಒಂದು ಡಿಸಿಷನ್ ತಗೋಬೇಕು. ಇದನ್ನೆಲ್ಲ ಸರಿ ಮಾಡ್ಕೋಬೇಕು ಅನ್ನೋದಿದೆ. ಇದೆಲ್ಲ ಮರೆತು ಒಂದು ನ್ಯೂ ಜರ್ನಿ ಶುರು ಮಾಡಬೇಕು ಅಂದ್ಕೊಂಡಿದ್ದಾರೆ. ಇಲ್ಲಿ ನಿಮ್ಮ ರಿಲೇಷನ್ಶಿಪ್ನಲ್ಲಿ ಬಿರುಕು ಇರೋದ್ರಿಂದ ಇನ್ಮೇಲೆ ಅನುಮಾನಗಳು ಬರದ ಹಾಗೆ ನೋಡ್ಕೋತೀನಿ, ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತೀನಿ, ಹೀಗೆಲ್ಲ ಹೇಳಬೇಕು ಅನ್ನೋ ಯೋಚನೆ ಇದೆ. ಇಷ್ಟು ದಿನ ಏನೂ ಮನಸ್ಸು ಬಿಚ್ಚಿ ಹೇಳಿರಲಿಲ್ಲ. ಒಳಗೆ ನಿಮ್ಮ ಮೇಲೆ ಭಾವನೆಗಳಿತ್ತು. ಕೇರಿಂಗ್, ಪ್ರೊಟೆಕ್ಟಿವ್ ನೇಚರ್ ಇತ್ತು. ಹಾಗೆ ಈ ವ್ಯಕ್ತಿನಲ್ಲಿ ಈಗೋ ಇದೆ. ಬೇಗ ಸಿಟ್ಟು ಬರುತ್ತೆ. ಹಾಗೆ ಸ್ವಲ್ಪ ಡಾಮಿನೇಟಿಂಗ್ ನೇಚರ್ ಇದೆ. ಈಗ ನೀವು ದೂರ ಆಗಿರೋದ್ರಿಂದ ಫೀಲ್ ಆಗ್ತಾ ಇದೆ, ರಿಗ್ರೆಟ್ಸ್ ಇದೆ. ನಿಮ್ಮಿಂದ ಇಂಪ್ರೆಸ್ ಆಗಿದ್ದಾರೆ. ಮುಂದೆ ಒಳ್ಳೆ ಲೈಫ್ ಬೇಕು ನಿಮ್ಮಿಂದ ಅನ್ನೋದಿದೆ. ಇಷ್ಟು ದಿನ ಏನೋ ಒಳ್ಳೆ ಫ್ರೆಂಡ್ಸ್ ಅಂದ್ಕೊಂಡಿದ್ದು ಈಗ ಯು ಆರ್ ಮೋರ್ ದೆನ್ ಎ ಫ್ರೆಂಡ್ ಅನ್ನಿಸ್ತಾ ಇದೆ. ಎಂಟಿನೆಸ್ ಫೀಲ್ ಆಗ್ತಾ ಇದೆ. ನಿಮ್ಮ ಜೊತೆ ಇದ್ದಾಗ ಏನೋ ಖುಷಿ, ನೆಮ್ಮದಿ ಅನ್ನಿಸ್ತಾ ಇತ್ತು, ಪಾಸಿಟಿವಿಟಿ ಇತ್ತು. ಈಗ ನೀವೊಬ್ರು ಹ್ಯಾಪಿ ಪರ್ಸನ್ ಅನ್ನಿಸ್ತಾ ಇದೆ ಅವ್ರಿಗೆ. ನಿಮ್ಮ ಹಾಗೆ ಇರಬೇಕು, ಯಾವಾಗಲೂ ನಗ್ತಾ ಹಾಗೆ ನಿಮ್ಮ ಜೊತೆ ಆರಾಮ್ ಜೀವನ ಮಾಡಬೇಕು. ವಿ ಆರ್ ಮೇಡ್ ಫಾರ್ ಈಚ್ ಅದರ್ ಅನ್ನಿಸ್ತಾ ಇದೆ. ಇದೆಲ್ಲ ನಾನಾಗಿ ಕ್ರಿಯೇಟ್ ಮಾಡ್ಕೊಂಡಿರೋದು ಅನ್ನೋ ರಿಗ್ರೆಟ್ಸ್ ಇದೆ. ನೀವು ಆಗಾಗ ಆದಷ್ಟು ಸಮಾಧಾನ ಹೇಳ್ತಾ ಇದ್ರಿ. ಅವರ ಅಗ್ರೆಸಿವ್, ಈಗೋಯಿಸ್ಟಿಕ್ ಮಾತುಗಳಿಂದ ಬೇಜಾರಾಗಿ ಈಗ ಮೌನ ಆಗಿದ್ದೀರಾ. ಈಗ ನಿಮ್ಮನ್ನು ನಿಜವಾಗ್ಲೂ ಇಷ್ಟಪಟ್ಟಿದ್ದಾರೆ.
ಈಗ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ಆದರೆ ಮತ್ತೆ ಮುಂದುವರಿಬೇಕು ಅನ್ನೋ ಆಸೆ ಇದೆ ಅವ್ರಿಗೆ. ನಿಮ್ಮನ್ನು ನಿಜವಾಗಿ ಇಷ್ಟಪಟ್ಟಿದ್ದಾರೆ, ಇಷ್ಟು ದಿನ ಹೇಳಿರಲಿಲ್ಲ, ಈಗ ಇನ್ಸೆಕ್ಯೂರ್ ಫೀಲ್ ಆಗ್ತಾ ಇದೆ. ನಿಮ್ಮ ಲೈಫಲ್ಲಿ ಬೇರೆ ಯಾರೋ ಬಂದ್ಬಿಡ್ತಾರೆ ಅನ್ನೋ ಹೆದರಿಕೆನೇ ಜಾಸ್ತಿ ಕಾಣ್ತಾ ಇದೆ ಇಲ್ಲಿ. ಯಾಕೆಂದರೆ ಇಲ್ಲಿ ನೀವೊಬ್ಬರು ಅಟ್ರಾಕ್ಟಿವ್ ಪರ್ಸನ್ ಆಗಿರಬಹುದು. ನಿಮ್ಮ ಸ್ಮೈಲ್ ಇಷ್ಟಪಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಟ್ಯಾರೋ ಕಾರ್ಡ್ಸಿಂದ ಕ್ಲಾರಿಟಿ ತಗೊಳ್ಳೋಣ. ಟ್ಯಾರೋ ಕಾರ್ಡ್ಸ್ ಏನು ಬರುತ್ತೆ ನೋಡೋಣ, ಏನು ಮೆಸೇಜ್ಗಳು ಬರುತ್ತೆ. ನಿಜವಾಗ್ಲೂ ಅವ್ರು ನಿಮ್ಮನ್ನು ಇಷ್ಟಪಟ್ಟಿದ್ದಾರೆ. ಆ ಥರ ವ್ಯಾಕ್ಸ್ ರೀಡಿಂಗಿಂದ ನೋಡಿದ್ರಿ. ಈಗ ಮುಂದೆ ಏನಾಗುತ್ತೆ, ನೀವು ಕನೆಕ್ಟ್ ಆಗ್ತೀರಾ ಅನ್ನೋದನ್ನು ನೋಡೋಣ. ಹೌದು, ಈ ಟೈಮಲ್ಲಿ ನೋ ಕಾಂಟ್ಯಾಕ್ಟಲ್ಲಿದ್ದೀರಾ. ಆ ಮುರಿದು ಹೋದ ಆ ಒಂದು ಫ್ರೆಂಡ್ಶಿಪ್ನ ಕನೆಕ್ಟ್ ಮಾಡೋದ್ರಲ್ಲಿ ಇದ್ದಾರೆ, ಆ ಥರ ಅನ್ನಿಸ್ತಾ ಇದೆ. ಆದರೆ ಹೇಗೆ ಅನ್ನೋ ಒಂದು ಯೋಚನೆ ಇದೆ. ಇಲ್ಲೊಂದು ಕಂಪ್ಲೀಷನ್ ಇದೆ. ಈ ಟೈಮಲ್ಲಿ ತುಂಬ ಯೋಚನೆಗಳಿದೆ, ಕಟ್ ಹಾಕಿದಂಥ ಪರಿಸ್ಥಿತಿ ಇದೆ. ಮತ್ತೆ ಇಲ್ಲೊಂದು ನ್ಯೂ ಬಿಗಿನಿಂಗ್ ಇರ್ಬೋದಾ ಅನ್ನೋ ಒಂದು ನಿಮ್ಮ ಯೋಚನೆಗೆ ಏನಿದೆ ನೋಡೋಣ. ಇಲ್ಲಿ ಐಸೋಲೇಷನ್ ಇದೆ. ಏನೋ ಮಾತುಕತೆಗಳಿಂದ ಇಬ್ರು ಮನಸ್ಸು ಒಡೆದಿದೆ ಅನ್ನೋದಿದೆ. ಪ್ರತಿ ಸಾರಿ ಆನ್ ಆ್ಯಂಡ್ ಆಫ್ ಇರ್ತಾ ಇತ್ತು, ಆದರೆ ಈ ಸಾರಿ ತುಂಬ ದಿನದಿಂದ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ ಅನ್ನಿಸ್ತಾ ಇದೆ. ಇಬ್ರಿಗೂ ಮನಸ್ಸಲ್ಲಿ ಬೇಜಾರಿದೆ. ಇಬ್ರಿಗೂ ಮಾತಾಡಬೇಕು ಅಂತ ಅನ್ನಿಸ್ತಾ ಇಲ್ಲ ಸದ್ಯದ ಪರಿಸ್ಥಿತಿನಲ್ಲಿ. ಏನೋ ಅನುಮಾನಗಳು ಒಬ್ರಿಗೊಬ್ರಿಗೆ ಇದೆ. ಅನುಮಾನಗಳು ಯಾವಾಗ ಬರುತ್ತೆ? ತುಂಬ ಪೊಸೆಸಿವ್ನೆಸ್ ಇದ್ದಾಗ ಅನುಮಾನಗಳು ಇರುತ್ತೆ. ಆದರೆ ಈ ಪರಿಸ್ಥಿತಿನಲ್ಲಿ ನಿಮ್ಮ ಜೊತೆ ಖುಷಿಯಾಗಿರಬೇಕು, ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು, ಒಂದು ಒಳ್ಳೆ ಫ್ಯಾಮಿಲಿ ಡೆವಲಪ್ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ನೀವು ಅವ್ರ ಇನ್ಸ್ಪಿರೇಷನ್ ಆಗಿದ್ದೀರಾ. ನಿಮ್ಮ ಜೊತೆ ಇದ್ದಾಗ ಒಂದು ಪಾಸಿಟಿವಿಟಿ ಇತ್ತು, ಖುಷಿ ಇತ್ತು, ನಿಮ್ಮ ನಗುಮುಖ ಅವ್ರಿಗೆ ಇನ್ಸ್ಪೈರ್ ಮಾಡ್ತಾ ಇತ್ತು. ಆದರೆ ಈಗ ಓವರ್ ಥಿಂಕಿಂಗ್ ಇದೆ, ತಲೆ ತುಂಬ ಯೋಚನೆಗಳಿದೆ. ಹೇಗೆ ಇದನ್ನು ಸರಿ ಮಾಡೋದು ಅನ್ನೋದಿದೆ. ಐಸೋಲೇಷನ್ ಇದೆ. ಇದಕ್ಕೆ ಯೂನಿವರ್ಸ್ ಏನು ಹೇಳುತ್ತೆ ನೋಡೋಣ. ಇಲ್ಲೊಂದು ನ್ಯೂ ಬಿಗಿನಿಂಗ್ ಇದೆ. ಕಂಟ್ರೋಲ್. ಇಲ್ಲೊಂದು ಪೇಷನ್ಸ್ ಬರ್ತಾ ಇದೆ. ಪಾಸಿಬಿಲಿಟೀಸ್, ಕಾನ್ಷಿಯಸ್ನೆಸ್, ಮತ್ತೊಂದು ಅವೇರ್ನೆಸ್ ಇದೆ. ಎಕ್ಸಾಷನ್, ಐಸೋಲೇಷನ್, ಓವರ್ ಥಿಂಕಿಂಗ್ ಆ ಥರ ಬರ್ತಾ ಇದೆ. ಏನೋ ಮಾತುಗಳಿಂದ ನಿಮ್ಮನ್ನು ದೂರ ಮಾಡ್ಕೊಂಡಿದ್ದಾರೆ, ಹೌದು. ಆದರೆ ಇವತ್ತು ಅವ್ರ ಮನಸ್ಸಲ್ಲಿ ನೀವಿದ್ದೀರಾ. ಎಷ್ಟೇ ಕಂಟ್ರೋಲ್ ಮಾಡಿಕೊಂಡ್ರೂ ಇಲ್ಲಿ ಅನ್ಕಂಟ್ರೋಲ್ಡ್ ಫೀಲಿಂಗ್ಸ್ ಕಾಣ್ತಾ ಇದೆ. ಯಾವುದೋ ಟೈಮಲ್ಲಿ ತಾಳ್ಮೆ ಕಳ್ಕೊಂಡಿದ್ದಾರೆ. ನಿಮ್ಮ ಜೊತೆ ಏನೋ ಮಾತುಕತೆಗಳಾಗಿದೆ, ಆದರೆ ನೀವು ಮತ್ತೆ ಕನೆಕ್ಟ್ ಆಗ್ತೀರಾ ಅಂದಾಗ ಪಾಸಿಬಿಲಿಟೀಸ್ ಇದೆ ಇಲ್ಲಿ. ಅವರ ಮನಸ್ಸು, ಕಾನ್ಷಿಯಸ್ನೆಸ್, ಮನಸ್ಸಲ್ಲಿ ರಿಗ್ರೆಟ್ಸ್ ಇದೆ. ಇದು ನಾನಾಗಿ ಕ್ರಿಯೇಟ್ ಮಾಡ್ಕೊಂಡಿರೋ ಪರಿಸ್ಥಿತಿ ಅನ್ನಿಸ್ತಾ ಇದೆ ಅವ್ರಿಗೆ. ಒಂದೊಂದ್ಸರಿ ಟೈಮ್ ಸರಿಯಾಗಿಲ್ದಿದ್ದಾಗ ಏನೋ ಕೆಲವು ಮಾತುಗಳು ಬರುತ್ತೆ. ಗೊತ್ತೋ ಗೊತ್ತಿಲ್ಲದೇನೋ ಒಬ್ರಿಗೊಬ್ರಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ ಇಲ್ಲಿ. ಆದರೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಮನಸ್ಸಿದೆ. ನಿಮ್ಮನ್ನು ಅವರು ತುಂಬ ಇಷ್ಟಪಟ್ಟಿರೋದ್ರಿಂದ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋ ಆಸೆ ಇದೆ. ಆದರೆ ಹೇಗೆ ಅನ್ನೋದು ಕಾಡ್ತಾ ಇದೆ ಅವ್ರಿಗೆ. ಇದಕ್ಕೆ ಅವರ ಫೀಲಿಂಗ್ ಏನಿರಬಹುದು ನೋಡೋಣ. ಅವರದ್ದು ಏನು ಫೀಲಿಂಗ್ಸ್ ಇರಬಹುದು. ಐ ಫೀಲ್ ರೊಮ್ಯಾಂಟಿಕ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ ನೋಡಿ. ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆಗಬೇಕು ಅನ್ನೋದಿದೆ. ಆ ಹಿಂದೆ ನೀವು ಕಳೆದಂಥ ಒಳ್ಳೆ ದಿನಗಳು ಮತ್ತೆ ಬರಬೇಕು ಅನ್ನೋದಿದೆ. ನಿಮ್ಮ ಜೊತೆ ಜೀವನ ಪೂರ್ತಿ ಇರಬೇಕು ಅನ್ನೋದಿದೆ. ಇದಕ್ಕೆ ಏಂಜಲ್ಸಿಂದ ಒಂದು ಮೆಸೇಜ್ ನೋಡೋಣ. ಎಸ್ ಅಂತ ಬರ್ತಾ ಇದೆ. ಹೌದು, ನೀವು ಮತ್ತೆ ಕನೆಕ್ಟ್ ಆಗ್ತೀರಾ. ಯು ಆರ್ ರೆಡಿ ಅಂತ ಬರ್ತಾ ಇದೆ. ಏಂಜಲ್ಸಿಂದ ಎಸ್ ಅಂತ ಬರ್ತಾ ಇದೆ. ನೀವು ಮತ್ತೆ ಕನೆಕ್ಟ್ ಆಗ್ತೀರಾ. ಆ ಒಂದು ಮೆಸೇಜ್ ಇಲ್ಲಿ ಬರ್ತಾ ಇದೆ.
ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಟೈಮ್.